ಹಾಯ್ ಫ್ರೆಂಡ್ಸ್, ಪವಿತ್ರ ಡೈಲಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಲೂಪ್ ಟರ್ನರಿಂದ ಯಾವ ಥರ ಸಣ್ಣದಾಗಿ ಡೋರಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ, ಹಾಗೆ ತೋರಿಸ್ಕೊಡ್ತೀನಿ. ಇದು ಕ್ರಾಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಬಟ್ಟೆನ ಸ್ಟ್ರೈಟಲ್ಲಿ ಬರಲ್ಲ, ಯಾವತ್ತೂ ದಪ್ಪ ಬರುತ್ತೆ. ಕ್ರಾಸ್ ಕಟ್ಟಿಂಗಲ್ಲಾದರೆ ಸಣ್ಣ ಬರುತ್ತೆ. ಅದನ್ನು 1 ಫೂಟ್ ಅಂದರೆ 1/4 ಇಂಚ್ಗಿಂತ ಕಮ್ಮಿಯಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆ ಕಡೆ ಈ ಕಡೆ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ತುದಿಲಿ ಎಡ್ಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೂಪ್ಸ್ ಟರ್ನರು. ಸೊ ಇದು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನಮ್ಮ ಕೆಲಸ ತುಂಬ ಕಮ್ಮಿ ಆಗುತ್ತೆ, ಟೈಮಲ್ಲಿ ಬೇಗ ಆಗುತ್ತೆ ಇದು. ಸೊ ಅದನ್ನು ಲಾಕ್ ಇರುತ್ತೆ, ಆ ಲಾಕ್ನ ಕೆಳಗೆ ಮಾಡಿಕೊಂಡು ಬಟ್ಟೆನ ಈ ಥರ ಹೊಣಿಸ್ಕೋಬೇಕು. ಮತ್ತು ಇವಾಗ ಆ ಲಾಕ್ ಇರುತ್ತೆ, ಆ ಲಾಕ್ನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಬಟ್ಟೆಗೆ ಪಿನ್ ಮಾಡ್ಕೊಬೇಕು. ಪಿನ್ ಮಾಡ್ಕೊಂಡಾಗ ಅದು ಮತ್ತೆ ಲಾಕ್ ಆಗುತ್ತೆ. ಸೊ ನೆಕ್ಸ್ಟ್ ಅದನ್ನು ಉಲ್ಟಾ ಎಳೆದ್ರೆ ಈಸಿಯಾಗಿ ಟರ್ನ್ ಆಗುತ್ತೆ. ನಾವು ಮೊದಲೆಲ್ಲ ಬಂದು ಸೂಜಿ ದಾರದಲ್ಲೆಲ್ಲ ಮಾಡ್ತಾಯಿದ್ವಿ. ಸೊ ಇದು ಬಂದು ಈಸಿ ಇದೆ, ಬಟ್ ಇದು ಎಲ್ಲ ಬಟ್ಟೆಗಳಿಗೂ ಆಗುತ್ತೆ ಅನ್ನೋದು ಕಷ್ಟ. ಕೆಲವೊಂದಕ್ಕೆ ಆಗುತ್ತೆ, ಕೆಲವೊಂದಕ್ಕೆ ಕಷ್ಟ ಆಗುತ್ತೆ. ಮಧ್ಯದಲ್ಲಿ ಏನಾದರೂ ಥ್ರೆಡ್ಗಳು ಇದ್ದರೆ ಈ ಥರ ಬಟ್ಟೆಗಳಲ್ಲಿ ಟರ್ನ್ ಆಗಲ್ಲ, ಯಾಕೆಂದರೆ ಅದು ಚುಚ್ಕೊಳ್ಳುತ್ತೆ. ಸೊ ಪ್ಲೈನ್ ಬಟ್ಟೆಗಳಿಗೆ ಇದೆಲ್ಲ ಬಂದು ಬೇಗ ಆಗುತ್ತೆ, ನಮ್ಮ ಕೆಲಸ ಬೇಗ ಮುಗಿಯುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ ಈಗ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.